ಪಥಸಂಚಲನದ ವಿಷಯಕ್ಕೆ ಬರೋಣ ಪ್ರಭಾಕರ್ ಭಟ್ರೆ. ಪ್ರಿಯಾಂಕ್ ಖರ್ಗೆ ಅವರು ಬರೀತಾರೆ, ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವ ಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗುತ್ತಿದೆ ಅಂತ. ಏನು ಪಥಸಂಚಲನದ ಉದ್ದೇಶ ಏನು? ಯಾಕೆ ದೊಣ್ಣೆ ಹಿಡ್ಕೊಂಡು ಹೋಗ್ಬೇಕು? ಯಾರು ಹಿಡ್ತಾರೆ? ಅಲ್ಲ, ದೊಣ್ಣೆ ಹಿಡಿದಿರಿ ಏನು ಸಮಸ್ಯೆ? ದೊಣ್ಣೆ ಹಿಡಿದಿರಿ ಏನು ಸಮಸ್ಯೆ? ಯಾಕೆ ದೊಣ್ಣೆ ಹಿಡಿಬಾರ್ದು? ಇವತ್ತಿನವರೆಗೆ ಕೋಟಿ ಕೋಟಿ ಬಾರಿ ನಾವು ಪಥಸಂಚಲನ ಮಾಡಿದ್ದೇವೆ. ದೊಣ್ಣೆ ಹಿಡಿದು ಹೋದಂಥ ಜನ ಯಾರಾದರೂ ಹೊಡೆದದ್ದಿದೆಯಾ? ಯಾರಾದ್ರ ಮೇಲೆ ಆಕ್ರಮಣ ಮಾಡಿದ್ದಿದೆಯಾ? ಇವರ ಮಸೀದಿಗಳ ಮೇಲೆ ಅಥವಾ ಚರ್ಚ್ಗಳ ಮೇಲೆ ನಾವೇನಾದ್ರು ತೊಂದರೆ ಮಾಡಿದ್ದೇವಾ? ಹೇಳಿ, ಒಂದು ಉದಾಹರಣೆ ಹೇಳಿ. 100 ವರ್ಷಗಳಲ್ಲಿ ನಾವೊಂದು ಎಲ್ಲಿ ಮಾಡೇ ಇಲ್ಲಲ್ಲ. ದೊಣ್ಣೆ ಹಿಡಿಯುವುದು ಅದರ ನಿಮ್ಮ ಕ್ರಿಮಿನಲ್ ಆ್ಯಕ್ಟ್ನಲ್ಲಿ ಬರೋದಿಲ್ಲ. ದೊಣ್ಣೆ ಹಿಡಿಯುವ ಅವಕಾಶ ಇದೆ. ನಮ್ಮ ಆತ್ಮವಿಶ್ವಾಸಕ್ಕೋಸ್ಕರ ನಾವು ಹಿಡಿತಾ ಇದ್ದೇವೆ. ನಾವು ಆತ್ಮವಿಶ್ವಾಸವನ್ನು ಬೆಳೆಸೋದಕ್ಕೋಸ್ಕರ. ಅದು ದಂಡ ಅಲ್ಲ, ಅದರ ಹಿಂದೆ ಇರುವಂಥ ಕೈ, ಅದರ ಹಿಂದಿರುವಂಥ ಕೈಯೂ ಅಲ್ಲ, ಅದರ ಹಿಂದಿರುವಂಥ ಹೃದಯಕ್ಕೆ ಅದು ವಿಶ್ವಾಸ ಕೊಡುವಂಥದ್ದು. ಅದಕ್ಕೋಸ್ಕರ ಇಟ್ಟುಕೊಂಡಿದ್ದೇವೆ ನಾವು. ಇವರಿಗೇನು ಸಮಸ್ಯೆ ದಂಡ ಹಿಡಿದ್ರಲ್ಲಿ? ಕಾನೂನು ವಿರೋಧಿನ, ಸಂವಿಧಾನ ವಿರೋಧಿನ? ಅದು ಅವ್ರು ಹೇಳಬೇಕಲ್ಲ. ನೀವು ಯಾವುದನ್ನು ಹಿಡ್ಕೊಂಡು ಹೋಗಬೇಕು, ಅದು ಇವರು ನಿರ್ಣಯ ಮಾಡೋದಲ್ಲ, ಅದು ನಾವು ಸಂಘಟನೆ ನಿರ್ಣಯ ಮಾಡುವಂಥದ್ದು. ಇವರು ನಾಳೆ ಹೇಳ್ತಾರೆ ನೀವು ಪ್ಯಾಂಟ್ ಹಾಕೋದು ಬೇಡ ಅಥವಾ ನೀವು ಟೋಪಿ ಇಡೋದು ಬೇಡ, ಅವರ ನಿರ್ಣಯನ ಅದು. ನಮ್ಮ ಸಂಘಟನೆ ಬಗ್ಗೆ ನಮಗೆ ಸ್ವತಂತ್ರ ನಿರ್ಣಯ ಕೊಳ್ಳಿಕೊಳ್ಳುವಂಥ ಸಂವಿಧಾನದ ಹಕ್ಕಿದೆ ನಮಗೆ. ಅದಕ್ಕೋಸ್ಕರ ಇವರು ಏನು ಹಿಡ್ಕೊಂಡು ಹೋಗಬೇಕು, ಎಲ್ಲಿ ಹಿಡ್ಕೊಂಡು ಹೋಗಬೇಕು, ಅದು ನಮ್ಮ ಹಕ್ಕ್ರಿ. ಅದನ್ನೇ ನಿನ್ನೆ ಜಡ್ಜ್ ಹೇಳಿರುವಂಥದ್ದು. ನೀವು ಅದನ್ನು ನಿಲ್ಲಿಸುವಾಗಿಲ್ಲ. ಅದನ್ನು ನಾಡ್ದು ಪುನಃ ಅದನ್ನೇ ಕೊಡ್ತಾರೆ ಆದೇಶ. ಇವರು ಯಾರ್ಯಾರನ್ನು ಎಬ್ಬಿಸಿ ಕಟ್ಟುವಂಥ, ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವರು. ಯಾಕೆ ಉಳಿದವರಿಗೆ ಅದೇ ದಿವಸ ಆಗಬೇಕು? ಬೇರೆ ಅದೇ ಹೊತ್ತಿನಲ್ಲಿ ಯಾಕೆ ಆಗಬೇಕು? ಅದೇ ರಸ್ತೆಯಲ್ಲಿ ಯಾಕೆ ಆಗಬೇಕು? ಇವರು ಮೆರವಣಿಗೆ ತೆಗೀಲಿ. ಇವರು ಸ್ವತಂತ್ರ ರೀ ಈ ದೇಶದಲ್ಲಿ. ಅನುಮತಿಗೋಸ್ಕರ ನೀವು ಒಂದು DC ಬರೀರಿ, ಮೆರವಣಿಗೆ ತೆಗೀರಿ. ನಮ್ಮದೇನು ವಿರೋಧ? ನಮ್ಮದು ವಿರೋಧ ಇಲ್ಲ ರೀ. ಯಾರು ಬೇಕಾದ್ರೂ ಮೆರವಣಿಗೆ ತೆಗಿಬೋದು. ಈಗ ಮೊನ್ನೆ ಮಿಲಾದುನ್ ನಬಿ ಮೆರವಣಿಗೆ ತೆಗೆದರು. ಸಾವಿರ ಕಡೆಯಲ್ಲಿ ತೆಗೆದಿದ್ದಾರಲ್ಲ. ಎಲ್ಲಾದರೂ ಒಂದು ಗಲಾಟೆ ಆಗಿದ್ದೀನಿ ರೀ. ಎಲ್ಲಾದರೂ ಒಂದು ಗಲಾಟೆ ಹೇಳಿ, ಮಾಡೇ ಇಲ್ಲ ರೀ ನಾವು. ನಮಗೆ ಅವಶ್ಯಕತೆಯೇ ಇಲ್ಲ. ಯಾರು ಅವರ ದೇವರನ್ನು ಹೇಳಿಕೊಂಡು, ಅವರ ಹಾಡನ್ನು ಹೇಳಿಕೊಂಡು, ಅವರ ತಮಟೆ ಬಾರಿಸ್ಕೊಂಡು ಹೋಗಲಿ, ನಮಗೇನು ಆಕ್ಷೇಪೇನಿಲ್ಲ. ಯಾಕೆಂದರೆ ಹಿಂದೂ ತಾನೇ. ಹಿಂದೂ ಎಲ್ಲರನ್ನು ಒಪ್ಪಿಕೊಂಡು ಎಲ್ಲರನ್ನು ಅಪ್ಪಿಕೊಂಡಿರುವಂಥ ಜನ. ಇಲ್ಲಾಂತಾದರೆ ಈ ದೇಶದಲ್ಲಿ ಮುಸಲ್ಮಾನರು ಇರ್ತಾರಾ? ಕ್ರಿಶ್ಚಿಯನ್ರು ಇರ್ತಾರಾ? ಯಹೂದಿಗಳಿರ್ತಾರಾ? ಪಾರ್ಸಿಗಳಿರ್ತಾರಾ? ಎಲ್ಲರಿಗೆ ಅವಕಾಶ ಕೊಟ್ಟಂಥ ಹಿಂದೂ ಸಮಾಜ ರೀ. ಹೆಮ್ಮೆ ಇದೆ ರೀ ನಮಗೆ, ಗರ್ವ ಇದೆ ನಮಗೆ, ಅಹಂಕಾರ ಇಲ್ಲ. ನಮಗೆ ಗರ್ವ ಇದೆ, ನಮಗೆ ಹೆಮ್ಮೆ ಇದೆ. ನಮಗೆ ಈ ಹಿಂದೂ ಸಮಾಜದ ಮೇಲೆ, ನಮ್ಮ ಹಿರಿಯರ ಮೇಲೆ ಗೌರವ ಇದೆ ನಮಗೆ. ನಾವು ಯಾರಿಗೂ ಅನ್ಯಾಯ ಮಾಡಲಿ? ಹೇಳಿ ಒಂದು ಅನ್ಯಾಯ ಮಾಡಿದ್ದನ್ನು.